ಇದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅಂದ್ರೆ 53 ಕಂಪ್ಲೇಂಟ್ ಇದೇ ಪ್ಯಾಟರ್ನ್ ಅದು ಈ ಪರ್ಟಿಕ್ಯುಲರ್ ಕೇಸಲ್ಲಿ ಯಾರು ಆರೋಪವನ್ನ ಮಾಡಿದ್ದಾರೆ ಆ ತಾಯಿ 53 ಪ್ರಕರಣಗಳನ್ನ ಈ ಹಿಂದೆ ದಾಖಲಿಸಿದ್ದಾರೆ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. 50 ಪ್ರಕರಣಗಳಲ್ಲಿ ಫೇಕ್ ಆಗಿರ್ಬೋದು, 50ನೇ ಪ್ರಕರಣದಲ್ಲಿ ಅದು ನಿಜ ಆಗಿರ್ಬೋದಲ್ಲ ಅಂತ. ಇಟ್ ಸೌಂಡ್ಸ್ ಗುಡ್. ಪ್ರಶ್ನೆ ಹುಟ್ಟೋದು ಏನಂದ್ರೆ ಪ್ಯಾಟ್ರನೈಸ್ ಕ್ರೈಮ್ ಮೋಡ್ ಆಫ್ ಆಪರೆಂಡಿ ಅಂತ ಕರಿತೀವಿ ನಾವು. ಒಬ್ಬ ಕಳ್ತನ ಸಾಹೇಬ್ರು ಚೆನ್ನಾಗಿ ಗೊತ್ತದು. ಒಬ್ಬ ಕಳ್ತನ ಮಾಡೋ ಪ್ಯಾಟ್ರನೈಸ್ಡ್ ಕಳ್ತನ ಮಾಡ್ತಾನಲ್ಲ, ಅವನು ಒಂದೇ ಒಂದು ಮೋಡ್ ಆಫ್ ಆಪರೆಂಡಿ ಯೂಸ್ ಮಾಡ್ತಾನೆ. ಅದು ದಟ್ ಹಿ ಯೂಸ್ ಅತ್ತ ಬೈಕ್ ಕದಿಯೋರು ಅದರಲ್ಲಿ ಒಂದೇ ಸ್ಟೈಲ್ ಯೂಸ್ ಮಾಡ್ತಾರೆ. ಇಲ್ಲಿ ವಿಷಯಕ್ಕೆ ಬಂದಾಗ ಮೇಡಮ್, ಇಲ್ಲಿ ವಿಷಯಕ್ಕೆ ಬಂದಾಗ 2-3 ವಿಷಯದಲ್ಲಿ ಬೆಳಕು ಚೆಲ್ತೀನಿ. ಒಂದು, ಪೋಕ್ಸೋ ಕೇಕ್ಸ್ ಆ್ಯಕ್ಟಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್, ಸೆಕ್ಷುವಲ್ ಅಸಾಲ್ಟ್ ಇವೆರಡು ತುಂಬ ಸ್ಟ್ರಾಂಗು. ದೆನ್ ಪ್ರೊವೊಕೇಶನ್ಸ್, ಇದು ಭಾಳ ಬೇರೆ ಡೆಫಿನೇಷನ್ ಕೊಡುತ್ತೆ. ಸೆಕ್ಷುವಲ್ ಹರಾಸ್ಮೆಂಟಲ್ಲಿ ಏನು ಅದು ಡೆಫಿನೇಷನು, ಎಲ್ಲಿ ಎತ್ತ ಯಾವ ಥರ ಆಗುತ್ತೆ, ಅದರದ್ದು ಟೋಟಲಿ ಸ್ಕೋಪ್ ತೋರಿಸುತ್ತೆ, ಅದ್ರ ಏರಿಯಾ ಏನು ನಡುತ್ತೆ, ಯಾವ ಥರದಲ್ಲಿ ಸೆಕ್ಷುವಲ್ ಹರಾಸ್ಮೆಂಟು. ಒಂದು ಮಗುವಿಗೆ ಏನು ಅಂಗಾಂಗ ಮುಟ್ಟೋದು ಅಥವಾ ಬೇರೆ ಥರ ಅಭಯಗಳು ಮುಟ್ಟೋದು, ಸೆಕ್ಷುವಲ್ ಅಸಾಲ್ಟು, ಹರಾಸ್ಮೆಂಟ್, ಈ ಥರ. ಪ್ರಶ್ನೆ ಹುಟ್ಟೋದೇನೆಂದರೆ, ನೀವು ಮೊದಲು ಪೊಲೀಸ್ ಇಲಾಖೆ ಅದನ್ನು ಚಾರ್ಜ್ ತರಬೇಕು, ಅದು ಯಾವ ಥರ ಹರಾಸ್ಮೆಂಟ್ ಆಗಿದೆ ಅಂತ. ಒಂದು ತಲೆ ಪೊಲೀಸ್ ಇಲಾಖೆ ಸುಮ್ಮನೆ ಯಾರೋ ಬಂದು ಮಗ್ಗಿ ಬರ್ಕೊಟ್ಬಿಟ್ರು ಕಾಗಿ ಆರಿಸೋದ್ರಿಂದ ಆಗೋದೇ ಇಲ್ಲ. ದಟ್ ಹ್ಯಾಸ್ ಟು ಬ್ರಿಂಗ್ ಒಂದು ಫ್ರೇಮ್ ತರಬೇಕಾಗತ್ತೆ. ಏನಂತಂದರೆ, ಈ ಒಂದು ಪ್ರಕರಣದೊಳಗೆ ದೂರದಾರದಿರತಕ್ಕಂಥ ಗ್ರೌಂಡಿಂಗ್ ಏನು, ಮತ್ತು ದೂರ ಯಾರ ವಿರುದ್ಧ ದೂರು ಕೊಟ್ಟಿದೆ ಅವ್ರ ಗ್ರೌಂಡಿಂಗ್ ಏನಂತ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಒಳಗಡೆ ಸ್ಕೇಲ್ ಲೂಪ್ ಹೋಲ್ಸ್ಗಳು ಹುಡ್ಕೋದು ಬೇಡ. ಏನು 22ನೇ ತಾರೀಕು ಆಗಿದ್ದು, ಇವತ್ತು ಕೊಟ್ಟರು ಅವರು 43 ಡೇಸ್ ಆಯಿತು. ಅಲ್ಲ, 43 ಡೇಸ್ ಆಯಿತು. ಆ್ಯಕ್ಚುಲಿ ದರ್ ಈಸ್ ಅ ಲಾ ಸರ್. 30 ದಿನದೊಳಗೆ ಆ್ಯಕ್ಚುಲಿ ಹೇಳ್ತೀನಿ ಹೇಳಿ, ಕಂಪ್ಲೇಂಟ್ ಆಗಿದ್ದು ಏನು 2ನೇ ತಾರೀಕು ಕಂಪ್ಲೇಂಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಕೊಟ್ಟರು ಏನು ಹೇಳ್ತಾರೆ ಇದರೊಳಗೆ, ನಮಗೆ ಇನ್ನೊಂದು ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಲ್ಲ ಸರ್, ಒಂದು ಪ್ಲಸ್ಸು ಅಲ್ಲಿ ಮನೆ ಏನಿದೆ, ಧವಳಗಿರಿ ಮನೆ ಏನಿದೆ, ಅಲ್ಲಿ ಮೀಡಿಯಾನೂ ಇದೆ ಮುಂದುಗಡೆ. ಅಲ್ಲಿಗೆ ಬರ್ತೀನಿ. ಇಲ್ಲಿ ಏನಂತ ಹೇಳಿದ್ರೆ, ಫಿರ್ಯಾದಿದಾರರು ತಡವಾಗಿ ವರದಿ ಮಾಡೋದಕ್ಕೆ ಕಾರಣ ಏನು? ದಟ್ ಕಂಪ್ಲೇಂಟ್ ವಾಸ್ ಇನ್ಸಿಡೆಂಟ್ ವಾಸ್ ರೈಸ್ಡ್ ಆನ್ 2nd 2024. That complaint was returned here for 15th 2024, right? Almost 43 days. Okay. 60 days in limitation. There is a limitation act also apply ಆಗುತ್ತೆ. Okay. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಭಯಗೊಂಡು ಧೈರ್ಯ ಇಲ್ಲದೆ ಅಂತ ಬರೋದೇ ಇಲ್ಲ. ಆಕ್ಚುಲಿ ಅದನ್ನ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನೋಡಿ ಸರ್, ಏನಾರು ಆಗಿದ್ರೆ ಹೆದರಿಕೆ ಯಾಕೆ, ಆಗಿದೆ ನನ್ನ ಮಗು ಮೇಲೆ, ಓಕೆ ಆಯ್ತು ನಡೀರಿ, ಅದೇನಾಗುತ್ತೆ ನೋಡು. ಒಂದ್ಸಗೆ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಇದಕ್ಕೆ ತದ್ವಿರುದ್ಧವಾಗಿ ಕೂಡ ಇರುತ್ತೆ. ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ. ಅವ್ರಿಗಿಂದ ಏನು ಮಾಡೋಕ್ಕಾಗೋದಿಲ್ಲ, ಏನಾದರೂ ಒಂದು ಪ್ಲೇ ಮಾಡಿಬಿಡೋದು, ಅಥವಾ ನನ್ನನ್ನು ಈ ಥರ ಮಾಡಿದ. ಈಗ ಫಾರ್ ಎಕ್ಸಾಂಪಲ್ ಈ ಜಾತಿ ನಿಂದನೆ ಕೇಸಲ್ಲಿ, SC/ST ಕೇಸಲ್ಲಿ ನಾನು ನೋಡಿದ್ದೀನಿ. ಈಗ ಅದು ನಿಜವಾಗಿ ಓಕೆ, ಒಂದು ಕಡೆ ಯಾವುದೊಂದು ಜಾಗ ಮತ್ತೊಂದು ಅದನ್ನು ಕಬಳಿಸುವಂಥ ವಿಚಾರದಲ್ಲಿ ನಾನೇ ನೋಡಿದ್ದೀನಿ. ಯಾವುದೋ ಒಂದು ಆ ವಿಚಾರ ಗಲಾಟೆ ಆಗಿರುತ್ತೆ, ಅದು ಅಲ್ಲಿಂದ ಹೋಗ್ಬಿಟ್ಟು ಜಾತಿ ನಿಂದನೆಗೆ ಹೋಗ್ಬಿಟ್ಟು ಅವನ ಒಳಗೆ ಹೋಗ್ಬಿಟ್ಟು ಕಂಪ್ಲೀಟ್ ಈ ಥರ. ಯಾಕಂದರೆ ಹನಿ ಟ್ರ್ಯಾಪ್ ಅಂತ ನಾನೊಬ್ಬ ಥರ್ಡ್ ಪರ್ಸನ್ ಕೇಳೋದು ಸರ್, ಹನಿ ಟ್ರ್ಯಾಪ್ ಅಂತ ಇರುತ್ತೆ, ಕೆಡ್ಡಾಕಿ ಬೀಳಿಸಲೇಬೇಕು ಅಂತೇಳಿ, ಮಹಿಳೆಯರಿಗಿರುವಂಥ ದೊಡ್ಡ ಆಯುಧ, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ. ಸಣ್ಣ ಪರ್ಸೆಂಟೇಜ್ ಇರ್ಬೋದು, ಮಿಸ್ಯೂಸ್ ಆಗುವಂಥದ್ದು ಇರುತ್ತಲ್ಲ, ಒಬ್ಬರನ್ನ ದರಾಶಾಹಿ ಮಾಡುವಂಥದ್ದು, ಆ ಥರನ ಕಂಪ್ಲೀಟಾಗಿ ಸರ್ವನಾಶ ಮಾಡುವಂಥದ್ದು. ಆಗ ಪೊಲೀಸ್ ಹೆಂಗೆ ನೋಡುತ್ತೆ, ಆಮೇಲೆ ನಾನು ಕಾನೂನು ರೀತಿಯಲ್ಲಿ ಅದು ಹೆಂಗೆ ನೋಡುತ್ತೆ ಅಂತ ಹೇಳ್ತೀನಿ ಸರ್. ನೋಡಿ, ಪೊಲೀಸ್ ಠಾಣೆಗಳಲ್ಲಿ, ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾಮಾನ್ಯವಾಗಿ ನೀವೆಲ್ಲಾದರೂ ಹೋಗಿ ಒಂದು ಮಿನಿಮಮ್ 5ರಿಂದ 10 ಜನ ಪೊಲೀಸವ್ರನ್ನ ಓವರ್ ಮಾಡಿ ಆ ಜಾಗದಲ್ಲಿ ಆ ಜ್ಯೂರಿಸ್ಡಿಕ್ಷನಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಕ್ಕಂಥವ್ರು ಇರ್ತಾರೆ. ಅವ್ರು ಯಾರಿಗೂ ಎದುರಲ್ಲ, ಯಾರಿಗೂ ಕೇರ್ ಮಾಡಲ್ಲ. ಅವರು ಮಿನಿಮಮ್ 5ರಿಂದ 10 ಜನ ಈ ಥರದವ್ರು ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಎಲ್ಲ ಆ ಏರಿಯಾಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ನಾವು ಅದನ್ನೆಲ್ಲ ನೋಡಿದ್ದೀವಿ. ಏನ್ ಸಹಮತ ಅಂತಂದ್ರೆ, ಹೆಂಗಂತಂದ್ರೆ ಯಾರೇ ಮುಖ್ಯಮಂತ್ರಿ ಬರಲಿ ಅವ್ರ ಹತ್ರ ಕೆಲಸ ಆಗತ್ತೆ ಅಂತ. ಅವ್ರು ಏನು ಅಂದ್ರೆ, ಅವ್ರು ಎಲ್ಲ ಥರವಾದಂಥ ನೆಟ್ವರ್ಕ್ಗಳನ್ನ ಇಟ್ಕೊಬಿಡ್ತಾರೆ. ಮಾತೆತ್ತರು ಸಾಕು ಕಮಿಷನ್ ಹತ್ರ ಹೋಗ್ತಾರೆ, DCP ಹತ್ರ. ಬೆಳಗ್ಗೆ ಇನ್ನೇನು ಕೆಲಸನೇ ಮಾಡಲ್ಲ, ಈ ಅಧಿಕಾರಿನ ಹ್ಯೂಮಿಲಿಯೇಟ್ ಮಾಡಿಬಿಟ್ಬಿಡ್ತಾರೆ. ಬೇಡಪ್ಪ ಇವನ್ ಸವಾಸ ಅದ್ ಏನು ಬಂದು ಮಾಡಿ ಕಳಿಸ್ಬಿಟ್ರಪ್ಪ ಅನ್ನೋ ಮಟ್ಟಕ್ಕೆ ಅವನಾಗ ಅಲ್ಲಿ ಕೂತ್ಕೊಂಡು ಆ ಏರಿಯಾದಲ್ಲಿ ಮಾಡಬಾರ್ದು ಮಾಡ್ತಾನೆ. ಇವ್ರು ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು. ಕ್ರಮ ಜರುಗಿಸೋದಕ್ಕೆ ಇವ್ರು ಶಕ್ತಿ ಇಲ್ಲ ಮಾಡ್ಬಿಡ್ತಾನ ಅವನು. ಅಂಥವ್ರನ್ನ ಹುಡುಕಿ ಮೊದಲನೇ ಯಾರು ಹೊಡಿತಾರೋ ಅವನು ನಿಜವಾದ ಪೊಲೀಸ್ ಅಧಿಕಾರಿ. ಏನೇ ಮಾಡಲಿ ಅವನು ಎಂಥದ್ದು ನೋಡಿ, ಇದರಲ್ಲೆಲ್ಲ ಭಾಸ್ಕರ್ ರಾವ್ ಮೇಲೆ ಕೊಟ್ಟಿದ್ದಾರೆ, ಅಲ್ಲಿ ಅಲೋಕ್ ಕುಮಾರ್ ಮೇಲೆ ಇದೆ. ಹಿಂಗೆ ಈ ಥರದವ್ರು ಇದ್ದಾರೆ. ಫಸ್ಟು ಸ್ಟೇಷನ್ಗೆ ಹೋದ ತಕ್ಷಣನೇ ತನಿಖಾಧಿಕಾರಿ ಕೆಲಸ
ಈ ಥರದಂಥ ಎಸ್ಟಾಬ್ಲಿಷ್ಡ್ ಇರ್ತಾರೆ ಕ್ರಿಮಿನಲ್ಸ್ಗಳು, ಅವ್ರನ್ನ ಯಾರು ಬಲಿ ಆಗ್ತಾನೋ ಅವ್ರನ್ನ ಯಾರೋ ಸರಿಯಾಗಿ ಮಾಡಿದ್ನಲ್ಲ, ನನಗೆ ನಾನು ಕತೆ ಮುಗಿಸ್ಬಿಟ್ನಲ್ಲ ಅನ್ನುವಂಥ ಮಟ್ಟಕ್ಕೆ ಯಾರು ಈಗ ಒಬ್ಬ ಗುಂಡ ಆಕ್ಟರ್ಲಿ ಏನಾದ್ರು ಒಬ್ಬ ಒಳಗೋದ್ರೆ ಅವನು ಯಾವತ್ತೂ ಗುಂಡಾನೆ. ಅವನು ಒಬ್ಬ ಗುಂಡ ಆಕ್ಟರ್, ಅವನಿಗೆ ಕೇಸ್ ಹಾಕಿರ್ತಾನೆ ಅನ್ಕೊಳ್ಳಿ, ಅವನು ನಾಳೆ ಯಾವುದಾದ್ರೂ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅನ್ನದಾನ ಮಾಡಿದ್ರು ಕೂಡ ಅವನು ಗುಂಡಾನೆ. ನಾನು ಕೇಳ್ತಿರೋದು, ಒಂದು ವೇಳೆ ಈ ರೀತಿ ಅದನ್ನ ಮಿಸ್ಯೂಸ್ ಮಾಡುವಂಥವ್ರಿಗೆ ಅವ್ರಿಗೇನಿಲ್ವಾ? ನೀವು ಇಷ್ಟೆಲ್ಲ ನೀವು ಈ ಮಾನಹಾನಿ ಅಂದ ತಕ್ಷಣ ಉಮೇಶ್ ಸರ್ ಸ್ವಲ್ಪ ಎಲಾಬ್ರೇಟ್ ಆಗಿ ಪ್ರಶ್ನೆ ಕೇಳ್ತೀನಿ ನೋಡಿ. ಅದನ್ನ ಹೆಣ್ಮಕ್ಳ ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತೀವಿ. ಈ ಫಾಲ್ಸ್ ಕೇಸೇ ಆಗಿದ್ರೆ ಇನ್ ಕೇಸ್ ಪುರುಷರಿಗೂ ಕೂಡ ಮಾನಹಾನಿನೇ, ಅದು ಅವರ ರೆಪ್ಯುಟೇಷನ್ ಡ್ಯಾಮೇಜ್ ವಿಚ್ ಇಸ್ ಆಲ್ಸೋ ಇರ್ರಿವರ್ಸಿಬಲ್. ಒಂದ್ಸತಿ ಅವ್ರ ಮೇಲೆ ಇಂಥ ಪ್ರಕರಣ ಬಂತು ಅಂತಂದ್ರೆ ಫಾಲ್ಸ್, ನೀವು ಹೇಳ್ತಿದ್ದಾಗೆ ಅದು ಫಾಲ್ಸ್ ಕೇಸ್ ಅಂತ ಪ್ರೂವ್ ಆಗಿ ಕೋರ್ಟಿಂದ ಜಜ್ಮೆಂಟ್ ಬಂದರೂ ಕೂಡ ಅವರಿಗಾದ ಮಾನಹಾನಿ ಇದೆಯಲ್ಲ, ಹೌದು, ಮಿಸ್ಯೂಸ್ ಆದ ಸಂದರ್ಭದಲ್ಲಿ ಶಿಕ್ಷೆನೇ ಇಲ್ವಾ? ಬಹಳ ಡ್ಯಾಮೇಜ್ ನೋಡಿ. ಎಲ್ಲಾ ಮೀಡಿಯಾಗಳು, ಇಡೀ ದೇಶದ ಮೀಡಿಯಾಗಳೆಲ್ಲ ತೋರಿಸ್ತದೆ, ಎಲ್ಲಾ ತರವಾದಂತವ್ರು ನೋಡ್ತಾರೆ ಇದು. ಆಮೇಲೆ ಅದು ನೋಡಿದಾಗಲೂ ನಮಗೆ ಆದಂತ ಒಬ್ಬ ಮನುಷ್ಯರಾದವ್ರಿಗೆ ಒಂಥರ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಹೇಳ್ತಿರುವಾಗ್ಲೂ ನಂದು ಒಂದೇ ಒಂದು ಕನ್ಸರ್ನ್ ಇದೆ. ಬೆಳಗ್ಗೆನೂ ನಾನು ಇದನ್ನ ಹೇಳಿದೆ, ಇದರಲ್ಲಿ ಒಂದು ಮಗು ಇದೆ, ಅದು 17 ವರ್ಷನೋ 18 ವರ್ಷ ತುಂಬವರೆಗೂ ಅದು ಮಗುವೆ, ಅಲ್ಲೊಂದು ಮಗುವಿನ ಮನಸ್ಸಿದೆ. ಅದ್ರ ಕತೆ ಏನು? ಕ್ರೈಮ್ ಮಾಡಿದವ್ರು ಯಾರೋ ಇರ್ಬೋದು, ಅಥವಾ ಮಾಡಿಲ್ದೇ ಇರೋರು ಇರ್ಬೋದು, ಅಥವಾ ವಿಕ್ಟಿಮ್ ಕಾರ್ಡು, ಅಥವಾ ಮತ್ತೊಂದು ರಾಜಕೀಯ ಲೀಡ್ರು ಎಲ್ಲ ಬಿಟ್ಬಿಡೋಣ. ಅಲ್ಲಿ ಒಂದು ಮನಸ್ಸಿದೆ, ಒಂದು ಮಗು ಮನಸ್ಸಿದೆ. ಅದಕ್ಕೆ ಅದು ಏನು ಅಂತ ನಮಗೆ ಗೊತ್ತಿಲ್ಲ, ಅದು ಯಾವ ಥರ ಬ್ಯಾಕ್ಗ್ರೌಂಡು, ಅದು ಏನೇ ಇದ್ರೂ ಅದು ಮಗುವೆ. ಅದ್ರ ಬಗ್ಗೆ ಏನು ನೋಡಿ, ಸೆನ್ಸಿಬಿಲಿಟಿ ಇರಬೇಕಲ್ಲ. ಒಂದೇನಾಗ್ತದೆ ಅಂದರೆ, ಒಂದು ವ್ಯವಸ್ಥೆ ಕೆಳಗಡೆ ಏನು ಕಂಪ್ಲೇಂಟ್ ಬಂತು, ಕೇಸ್ ರಿಜಿಸ್ಟರ್ ಆಯಿತು, ನಾವು ತನಿಖೆ ಮಾಡ್ತಾ ಇದ್ದೀವಿ, ಮೀಡಿಯಾದಲ್ಲಿ ಬಂತು, ಜನಗಳಿಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಈಗೆಲ್ಲ ಬಂದು ನಿಂತ್ಕೊಂಡು ಇಲ್ಲ ಏನಕ್ಕೆ ಬಂದಿದ್ದಾರೆ ಬಂತಾ ಇದ್ರು, ಈಗೆಲ್ಲ ನಾನೇನು ಸಹಾಯ ಮಾಡೋಕ್ಕೆ ಹೋದೆ, ಈಗ ಎಲ್ಲ ಅವರೊಂದು ಹೇಳ್ತಕ್ಕಂಥದ್ದು. ಅದಾದಮೇಲೆ ಅದನ್ನು ಪಾತುಪತಾಸ್ತ್ರವಾಗಿ ಬಳಸ್ಕೋತಾಳಲ್ಲ ಅವಳು, ನಾವು ಯಾರು ಆ ಯಂಗ್ಸ್ ಬೆಳೆಸ್ಕೋತಾಳಲ್ಲ, ಆ ಮನಸ್ಥಿತಿಗೆ ನಾವೇನು ಮಾಡ್ಬೇಕು ಹೇಳಿ? ಮತ್ತೆ ಒಂದು ವೇಳೆ ನಾವು ಯೋಚನೆ ಮಾಡೋಣ, ಇವಳಿಗೆ ಚಿಕ್ಕ ಮಗುಗೆ ನ್ಯಾಯ ಕೊಡೋಣ, ಅದ್ರ ಬಗ್ಗೆ ಏನು ಕಾಂಪ್ರಮೈಸ್ ಇಲ್ಲ. ಯಾಕೆಂದರೆ ಡಾಕ್ಯುಮೆಂಟ್ಗಳು ನೋಡ್ತಾ ಇದ್ರೆ ಅವಳದು ಪುರಾಪುರ ಚರಿತ್ರೆಗಳು ಇರ್ತವೆ, ಅದನ್ನು ನಾವು ಹೇಳದೇ ಇರ್ಬೋದು, ಮಾತಾಡದೆ ಹೋಗ್ಬೋದು, ಇಲ್ಲ ಅವಳು ಹಿಂಗಿದ್ದಾಳೆ, ಅವಳು ವ್ಯಸನಿ, ಅದು ಬೇರೆ ವಿಚಾರ. ಬಟ್ ಇದು ಆದಷ್ಟು ಬೇಗ ತನಿಖೆ ಮಾಡಿ ಒಂದು ವಾರದೊಳಗಡೆನೆ ಇದನ್ನ ತನಿಖೆ ಪೂರ್ಣ ಮಾಡ್ಬಿಡೋದು, ಏನು ತೊಂದರೆ ಏನಿಲ್ಲ. ಇಮ್ಮಿಡಿಯೇಟ್ ಆಗಿ ಇಂಥವ್ರು ಬಲಿ ಆಗ್ಲಿಲ್ಲ ಅಂತಂದ್ರೆ ಇವು ಎಲ್ಲ ಈ ತರದವರು ತುಂಬಾ ಜನ ಇದ್ದಾರೆ ಸೊಸೈಟಿನಲ್ಲಿ. ಪುರುಷರ ರೆಪ್ಯುಟೇಷನ್, ಅವರ ಸಮಾಜದಲ್ಲಿ ಅವರಿಗಿರ್ತಕ್ಕಂಥ ಹೆಸರಿಗೆ, ಅವರ ಸ್ಥಾನಮಾನಕ್ಕೆ ಇಂಥ ಕೆಲವೊಂದು ಫಾಲ್ಸ್ ಕೇಸ್ ಆದಾಗ ಆಗುವಂತಹ ಹಾನಿ, ಇದಕ್ಕೆ ಕಾನೂನು ಹೇಗೆ ನೋಡುತ್ತೆ? ಪೋಕ್ಸೋ ಕೇಸಲ್ಲಿ ಇಬ್ರಿಗೂ 17 ವರ್ಷ ಇರ್ತದೆ, ಹುಡುಗನಿಗೂ 17 ವರ್ಷ ಇರ್ತದೆ, ಇವಳಿಗೂ 17 ವರ್ಷ ಇರ್ತದೆ. ಆದ್ರೆ ಇವ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ನಾವು, ಹುಡುಗಿ ಕಳಿಸೋದಿಲ್ಲ ನಾವು. ಅಂದ್ರೆ ಹುಡುಗಿ ಈಸ್ ಅನ್ ವಿಕ್ಟಿಮ್, ಶಿ ಈಸ್ ವಿಕ್ಟಿಮ್, ಇವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಕೊಡ್ತೀವಿ ನಾವು. ಕಾನೂನು ಹಂಗೇನೆ ಇರೋದು, ಇಬ್ರು 17 ವರ್ಷನೇ. ಆಮೇಲೆ ಇನ್ನೊಂದು ಅದಕ್ಕೆ ಬೆಳಕು ಚೆಲ್ತೀನಿ. ಈವನ್ ವಿಕ್ಟಿಮ್ ಆಗಿರೋ ಹುಡುಗಿ ಮತ್ತು ಅವನು ಯಾರು ಕನ್ಸರ್ನ್ ಜೈಲಿಗೆ ಹೋಗಿರ್ತಾನಲ್ಲ, ಅವನು ಮದುವೆ ಮಾಡ್ಕೊಂಡು ಅಂದ್ರೂ ಕೂಡ ಅವ್ನ ಕೇಸ್ ವಿಡ್ರಾ ಆಗಲ್ಲ. ಇಲ್ಲ, ಆಗಲ್ಲ, ಅದು ಕೇಸ್ ಕೆನಾಟ್ ಬಿ ವಿಡ್ರಾ. ಕೇಸ್ ಅದು ಮದುವೆ ಮೇಡಮ್ ಹೇಳಿ ನಿಮ್ದೇನದು? ಅದೇ ಹೇಳ್ತದೆ ಸರ್, ಇನ್ ಕೇಸ್ ಫಾಲ್ಸ್ ಕೇಸ್ಗಳನ್ನು ನಾವು ಅನೇಕ ಉದಾಹರಣೆಗಳನ್ನು ಗಮನಿಸ್ಬಿಟ್ಟಿದ್ದೀವಿ. ಪಾಶ್ ಕೇಸ್ ಆಗಿರ್ಬೋದು, ಪೋಕ್ಸೋ ಆಗಿರಬಹುದು, ತಪ್ಪು ಅದು ಫಾಲ್ಸ್ ಇಂಟೆನ್ಷನ್ ಇಂದ ಹಾಕಿದ್ದು ಅಂತ ಗೊತ್ತಾದ ನಂತರದಲ್ಲಿ ಯಾರಿಗೆ ಡ್ಯಾಮೇಜ್ ಆಗಿರುತ್ತಲ್ಲ ಅವ್ರಿಗೆ ಏನು ಪರಿಹಾರ ಅಂತ ಹೇಳಿ. ಮೇಡಮ್, ಈಗ ಸಾಹೇಬ್ರು ಇದ್ದಾರೆ, ವಿತ್ ಡ್ಯೂ ಅಪಾಲಜಿ ಅವ್ರ ಜೊತೆ ಕ್ಷಮೆ ಕೇಳ್ತಾ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಪೊಲೀಸ್ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ನಿಮ್ಗೆ ಯಾರಾದರೂ ಏನಾದರೂ ಅವ್ರ ಬದುಕನ್ನು ಅಥವಾ ಅವರ ಒಂದು ರಾಜಕೀಯ ಬದುಕನ್ನು ಅಥವಾ ಬೇರೆ ಬೇರೆ ಬದುಕನ್ನು ಡ್ಯಾಮೇಜ್ ಮಾಡಬೇಕು ಅಂತಂದರೆ ಖಾಕಿ ಕೆಲಸ ಹಾಕು ಅಂತಂತಾರೆ, ಖಾಕಿ ಕಲ್ಲಿ ಲಾಕ್ ಮಾಡಿಸು ಅಂತಾರೆ. ಯಾವುದೋ ಒಂದು ಕೇಸೆಲ್ಲ ಒಳಗೆ ಹೋಯ್ತು, ಅವ್ನು ಹೊರಗೆ ಬಂದ ಮೇಲೆ ಅವ್ನು ನಿರಪರಾಧಿ ಅಂತ ಕೋರ್ಟ್ ಹೇಳುತ್ತೆ. ನೀವು ನಿರಪರಾಧಿ, ನಾಟ್ ಫೌಂಡ್ ಏನೋ ಎವಿಡೆನ್ಸು, ಸರಿಯಾಗಿ ಅದಕ್ಕೆ ಸರಿಯಾದ ಸಾಕ್ಷ್ಯಾಧಾರ ಸಿಗಲಿಲ್ಲ, ಅವನಿಗೆ ಆತನಿಗೆ ಬಿಡುಗಡೆ ಮಾಡಲಾಗಿದೆ, ಸರಿ, ಫೈನ್. ಅವನು ಏನು ಕಳೆದೋಯ್ತು, ಅವನು ಮಾನ ಮರ್ಯಾದೆ, ಅವನ ಬದುಕು, ಅವನ ಯೌವನ ವಯಸ್ಸು ಕೋರ್ಟ್ ಕೂಡ ವಾಪಸ್ ಕೊಡಲ್ಲ. ಖಂಡಿತ ಇವತ್ತಿನ ಡಿಬೇಟ್ನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಆ ಹೆಣ್ಣು ಮಕ್ಕಳು ಅಥವಾ ಆ ಗಂಡು ಮಕ್ಕಳೇ ಇರಲಿ, ಈ ರೀತಿ ಅವರ ಮೇಲೆ ನಡೀತಾ ಇರುವಂತಹ ಲೈಂಗಿಕ ದೌರ್ಜನ್ಯಗಳಿದೆಯಲ್ಲ, ಅದರ ಬಗ್ಗೆ ಮತ್ತಷ್ಟು ಎಚ್ಚೆತ್ತುಕೊಳ್ಬೇಕು. ಕೇವಲ ಇದು ಮನೆಗಳಲ್ಲೂ ಆಗುತ್ತೆ, ಮೊದಲಿಂದಲೂ ಕೂಡ ಕೇಳಿ ಬರ್ತಾ ಇದ್ದದ್ದು, ಕೇವಲ ಸಮಾಜದಲ್ಲಿ ಮಾತ್ರವಲ್ಲ. ಹಾಗೇನೆ ಇದರ ಬಗ್ಗೆ ಒಬ್ಬರನ್ನು ಸಿಲುಕಿಸುವಂಥ ಪ್ರಯತ್ನಗಳಾದಾಗಲೂ ಕೂಡ ಅದರ ಬಗ್ಗೆ ಎಚ್ಚೆತ್ತುಕೊಳ್ಳುವಂಥ ಕಾನೂನುಗಳಾಗಬೇಕಾಗಿದೆ. ಕೆಲವು ವಿಚಾರಗಳನ್ನು ಬೆಳಕು ಚೆಲ್ಲಿದ್ರು. ಇದು ಇವತ್ತಿನ ಮಹಾಭಾರತ ಡಿಬೇಟ್. ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಡಿಬೇಟ್ ಜೊತೆ ನಿಮ್ಮ ಮುಂದೆ ಹಾಜರಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.